Hi everyone, I am Manjunath Sri, Assistant Professor in Department of Commerce, Sri Vivekananda Degree College, Chintamani. In this video, we are going to discuss about the problem number 7 in ratio analysis. So it's a question paper problem, May-June 2018 in Bangalore University. So he has given us some information, let us discuss. So current ratio is 1.4, the liquid ratio is 1, stock turnover ratio within a bracket closing stock 8. Andre stock turnover ratio formula is cost of goods sold divided by average stock ಬರುತ್ತೆ. ಬಟ್ ಇಲ್ಲಿ ಅವರು ಕ್ಯಾಲ್ಕುಲೇಷನ್ ಏನ ಕನ್ಸಿಡರ್ ಮಾಡಿದ್ದಾರೆ, ಅವರೇಜ್ ಸ್ಟಾಕ್ ನ ಬದಲಾಗಿ ಕ್ಲೋಸಿಂಗ್ ಸ್ಟಾಕ್ ನ ಕನ್ಸಿಡರ್ ಮಾಡಿದ್ದಾರೆ. Then the gross profit ratio is 20%. Sales for the year is 10 lakhs. From the above, calculate the working capital. ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ಸ್ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ವ್ಯಾಲ್ಯೂಸ್ ಅಲ್ಲೇ ಇರುತ್ತೆ. ನಾವು ಆಡ್ ಲೆಸ್ ಮಾಡ್ಕೊಳ್ಳೋದು ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೋದು ಅಂದ್ರೆ ಸೊ ಈಸಿಯಾಗಿ ಇರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಆಕ್ಚುಲಿ ಇರ್ತಕ್ಕಂಥ ರಿಕ್ವೈರ್ಮೆಂಟ್ ಏನಿದೆ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ನ ಫಾರ್ಮುಲಾ ಏನು? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕರೆಂಟ್ ಅಸೆಟ್ಸ್ ಎಷ್ಟಿದೆ, ಕರೆಂಟ್ ಲಯಬಿಲಿಟಿ ಏನಿದೆ ಕೊಟ್ಟಿಲ್ಲ. ಈ ತರ ಪ್ರಾಬ್ಲಮ್ಸ್ ನಾವೆಂತ ಕರಿತೀವಿ? ಇಂಡೈರೆಕ್ಟ್ ಮೆಥಡ್ ಅಥವಾ ಇಂಡೈರೆಕ್ಟ್ ಬೇಸಿಸ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವೆಲ್ಲ ಏನ್ ಸಾಲ್ವ್ ಮಾಡಿದ್ರೆ ಡೈರೆಕ್ಟ್ ಮೆಥಡ್ ಡೈರೆಕ್ಟ್ ಬೇಸಿಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ. ಅವೆಲ್ಲ ವ್ಯಾಲ್ಯೂಸ್ ಇರುತ್ತೆ. ಫಾರ್ಮುಲಾಸ್ ನ ತಗೊಳ್ಬೇಕು, ಫಾರ್ಮುಲಾಸ್ ಇರತಕ್ಕಂಥ ವ್ಯಾಲ್ಯೂಸ್ ನ ಅಪ್ಲೈ ಮಾಡ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ಬೋದು. ಆದ್ರೆ ಇಲ್ಲಿ ವ್ಯಾಲ್ಯೂಸ್ ಡೈರೆಕ್ಟ್ ಆಗಿ ಕೊಟ್ಟಿರೋದಿಲ್ಲ, ಇಂಡೈರೆಕ್ಟ್ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದೇ ವ್ಯಾಲ್ಯೂ ನೋಡಿ, ಇಲ್ಲಿ 10 lakhs ಅಂತ ಸೇಲ್ಸ್ ಮಾತ್ರ ಕೊಟ್ಟಿದ್ದಾರೆ, ರಿಮೈನಿಂಗ್ ಯಾವುದು ಕೊಟ್ಟಿಲ್ಲ. ಇಲ್ಲಿ ಕರೆಂಟ್ ಅಸೆಟ್ಸ್ ಎಷ್ಟಿದೆ, ಕರೆಂಟ್ ನೋಡಿ ಆಕ್ಚುಲಿ ಬೇಕಾಗಿರೋದು ನಮಗೆ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ಗೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಆದ್ರೆ ಇಲ್ಲಿ ಕರೆಂಟ್ ಅಸೆಟ್ಸು ಇಲ್ಲ, ದೆನ್ ಕರೆಂಟ್ ಲಯಬಿಲಿಟೀಸು ಇಲ್ಲ. ಈ ತರ ಪ್ರಾಬ್ಲಮ್ಸ್ ನಾವು ಇಂಡೈರೆಕ್ಟ್ ಬೇಸಿಸ್ ಅಥವಾ ಇಂಡೈರೆಕ್ಟ್ ಮೆಥಡ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಸೊ ನೋಡಿ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ವರ್ಕಿಂಗ್ ಕ್ಯಾಪಿಟಲ್ ನ ಫಾರ್ಮುಲಾ ಏನಿದೆ? ಸೊ ವರ್ಕಿಂಗ್ ಕ್ಯಾಪಿಟಲ್ ನ ಫಾರ್ಮುಲಾ ಆಲ್ರೆಡಿ ಹೇಳಿದೀನಿ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಸರಿ, ಕರೆಂಟ್ ಅಸೆಟ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಇಲ್ಲಿ ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ. ದೆನ್ ಕರೆಂಟ್ ಲಯಬಿಲಿಟೀಸ್ ನ ಕ್ಯಾಲ್ಕುಲೇಟ್ ಮಾಡೋಕೆ ನಾವು ಕರೆಂಟ್ ರೇಷಿಯೋ ಬೇಕಾದ್ರೆ ಯೂಸ್ ಮಾಡ್ಬೋದು. ಆದ್ರೆ ಅದಕ್ಕೆ ರಿಕ್ವೈರ್ಡ್ ಇರತಕ್ಕಂಥ ಇನ್ಫಾರ್ಮೇಶನ್ ಏನು ಇಲ್ಲ ಇಲ್ಲಿ. ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ರಿಕ್ವೈರ್ಡ್ ಇನ್ಫಾರ್ಮೇಶನ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸರಿ, ಹಾಗಾದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಒಂದೇ ವ್ಯಾಲ್ಯೂನೇ, ದಟ್ ಈಸ್ ಸೇಲ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ರೆ ಆ ಸೇಲ್ಸ್ ವ್ಯಾಲ್ಯೂ ಯೂಸ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಸೇಲ್ಸ್ ನ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ ನೋಡಿ, ನಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾರೆ, ಆದ್ರೆ ನಮಗೆ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ರಿಕ್ವೈರ್ಡ್ ಇದೆ. ಸೊ ಇಲ್ಲಿ ನೋಡಿ ಸೇಲ್ಸ್ ಕೊಟ್ಟಿದ್ದಾರೆ, ದೆನ್ GPR ಕೊಟ್ಟಿದ್ದಾರೆ. ಇವೆರಡನ್ನು ಯೂಸ್ ಮಾಡಿಕೊಂಡು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ದ ಫಾರ್ಮುಲಾ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಎಷ್ಟಿದೆ? ಇಲ್ಲಿ 10 lakhs ಇದೆ. ಗ್ರಾಸ್ ಪ್ರಾಫಿಟ್ ಎಷ್ಟು? 20% ಆಫ್ GPR ಅಂತ ಹೇಳಿದ್ದಾರೆ. ಸೊ GPR ರೇಷಿಯೋ ನ ಫಾರ್ಮುಲಾ ಏನು ಅಂದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಅಂದ್ರೆ 20% ಯಾವ್ದು ಸೇಲ್ಸ್ ಮೇಲೆ ಆಗಿರುತ್ತೆ. ಸೊ ಇಲ್ಲಿ ಸೇಲ್ಸ್ ಇದೆ 10 lakhs ಇದೆ, 20% ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ? ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ನೋಡಿ ಇಲ್ಲಿ ಅಪ್ಲೈ ಮಾಡಿದೀವಿ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ನ ಪ್ಲೇಸ್ ಅಲ್ಲಿ 10 lakhs, ಗ್ರಾಸ್ ಪ್ರಾಫಿಟ್ ಪ್ಲೇಸ್ ಅಲ್ಲಿ 10 lakhs ಮೈನಸ್ 10 lakhs ಇಂಟು 20% ಮಾಡ್ತೀವಿ. ಸೊ ನಮಗೆ ಎಷ್ಟು ಬರುತ್ತೆ? 2 lakhs ಬರುತ್ತೆ. ಈ 10 lakhs ಅಲ್ಲಿ 2 lakhs ಒಳಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತೆ? ಇಲ್ಲಿ ನಮಗೆ 8 lakhs ಬರುತ್ತೆ. ಸೊ ಹಾಗಾದ್ರೆ ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ಕಿದೆ. ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಯೂಸ್ ಮಾಡ್ಕೊಂಡು ನಾವೇನ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಸರ್ ಅಂತ ಹೇಳಿದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ನ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ತಗೊಳ್ಬೇಕಿತ್ತು ಆಕ್ಚುಲಿ ನಾವು, ಬಟ್ ಇಲ್ಲ ಅದರ ಬದಲಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಕಾಸ್ಟ್ ತಗೊಳ್ತೀವಿ, ಯಾವುದು ಕ್ಲೋಸಿಂಗ್ ಸ್ಟಾಕ್ ನ ತಗೊಳ್ತೀವಿ. ಅವರೇಜ್ ಸ್ಟಾಕ್ ನ ಬದಲಾಗಿ ಕ್ಲೋಸಿಂಗ್ ಸ್ಟಾಕ್ ನ ತಗೊಳ್ತೀವಿ. ಯಾಕಂದ್ರೆ ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ನೋಡಿ ಇದು ಅಪ್ಲೈ ಮಾಡಿದ್ದೀನಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಎಷ್ಟು ಬಂದಿದೆ? ಇಲ್ಲಿ 8 times ಬಂದಿದೆ. ಇದರ ಅರ್ಥ ಏನು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 8 ಇದ್ದಾಗ ಕ್ಲೋಸಿಂಗ್ ಸ್ಟಾಕ್ ಇರೋದು 1 ಆಗಿರುತ್ತೆ ಅಂತ ಅರ್ಥ. ಸೊ 8 times ಅಂತ ನೋಡಿ ಅಪ್ಲೈ ಮಾಡಿದ್ದೀನಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬಂದಿದೆ? 8 lakhs. ಸೊ ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ, ಹಾಗೆ ಬರ್ಕೊಳ್ತೀವಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಏನಿದೆ? 8 times ಇದೆ. ಸೊ ನೋಡಿ 8 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ಸ್ ಟು 8 lakhs
ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ, ಅದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಹಾಗೆ ತಗೊಂಡಿದ್ದೀನಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇದೆ 8 ಅಂತ. ಸೊ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 8 ಆಗಿದ್ದಾಗ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು 1 ಆಗಿರುತ್ತೆ ಅಂತ ಅರ್ಥ. ಅದಕ್ಕೋಸ್ಕರ 8 lakhs ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಮಾಡಿದೀನಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಮತ್ತೆ ನಾವೇನ್ ಮಾಡಬೇಕಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು 8 ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು 8 lakhs. 8 ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು 8 lakhs ಅಂತ ಬರುತ್ತೆ. ದೆನ್ ಈಗ ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು 8 lakhs ಡಿವೈಡೆಡ್ ಬೈ 8 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ 1 lakh ಬರುತ್ತೆ. ಸೊ ಈಗ ನಮ್ಮ ಹತ್ರ ಸ್ಟಾಕ್ ಇದೆ ನೋಡಿ, ಕರೆಂಟ್ ರೇಷಿಯೋ ಇದೆ, ದೆನ್ ಲಿಕ್ವಿಡ್ ರೇಷಿಯೋ ಇದೆ. ಇವೆರಡು ಯೂಸ್ ಮಾಡ್ಕೊಂಡು ನಾವೀಗ ಏನ್ ಮಾಡ್ಬೋದು ಅಂದ್ರೆ ಕರೆಂಟ್ ಅಸೆಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು, ದೆನ್ ಲಿಕ್ವಿಡ್ ಅಸೆಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ 1.4:1 ಅಂಡ್ ಲಿಕ್ವಿಡ್ ರೇಷಿಯೋ ಈಸ್ 1 ಅಂತ ಹೇಳಿದ್ದಾರೆ. 1.4 ಅನ್ನೋದು ಏನು ಅಂತ ಹೇಳಿದ್ರೆ ಕರೆಂಟ್ ಅಸೆಟ್. ಅದು ಹೇಗೆ ಹೇಳ್ತೀರಾ ಸರ್ ಅಂತ ಹೇಳಿದ್ರೆ, ನಾನು ನಿಮ್ಗೆ ಮೊದಲೇ ಥಿಯರಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಕರೆಂಟ್ ರೇಷಿಯೋನ ಫಾರ್ಮುಲಾ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸ್ ರೇಷಿಯೋ ಅನ್ನೋದು ಪ್ರಪೋರ್ಷನೇಟ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಆಕ್ಚುಲಿ ಪ್ರಾಬ್ಲಮ್ ಅಲ್ಲಿ ಅವ್ರು ಕೊಟ್ಟಿಲ್ಲ, ನೀವು ಬೇಕಾದ್ರೆ ಇಲ್ಲಿ ಪ್ರಪೋರ್ಷನೇಟ್ ಆಗಿ ತಗೋಬಹುದು. ಹೇಗೆ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ ಅನ್ನೋದು 1.4 ಇದ್ದಾಗ ಕರೆಂಟ್ ಲಯಬಿಲಿಟಿ ಅನ್ನೋದು 1 ಇರುತ್ತೆ. ದೆನ್ ಇಲ್ಲಿ ಲಿಕ್ವಿಡ್ ರೇಷಿಯೋ ಅನ್ನೋದು ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಲಿಕ್ವಿಡ್ ಅಸೆಟ್ಸ್ ನ ಮತ್ತೆ ಲಿಕ್ವಿಡ್ ಲಯಬಿಲಿಟಿ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ 1 ಆಗಿದೆ ಅಂತ ಹೇಳಿದ್ರೆ ಲಿಕ್ವಿಡ್ ಅಸೆಟ್ಸ್ 1 ಆಗಿದ್ದಾಗ ಲಿಕ್ವಿಡ್ ಲಯಬಿಲಿಟಿ 1 ಆಗಿರುತ್ತೆ ಅಂತ ಅರ್ಥ. ಸೊ ಇವೆರಡು ಯೂಸ್ ಮಾಡ್ಕೊಂಡು ಈ ಲಾಜಿಕ್ಸ್ ನ ಯೂಸ್ ಮಾಡ್ಕೊಂಡು ನಾವೀಗ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಸ್ಟಾಕ್ ನ ಫಾರ್ಮುಲಾ ಏನಿದೆ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್. ನೋಡಿ ಈ ಪೋರ್ಷನ್ ಕರೆಂಟ್ ಅಸೆಟ್ ಅಂತ ಹೇಳಿದೀನಿ ಈಗ ನಿಮಗೆ, ದೆನ್ ಈ ಪೋರ್ಷನ್ ಕರೆಂಟ್ ಲಯಬಿಲಿಟಿ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳಿದೀನಿ. ಇದ್ಯಾವ ಪೋರ್ಷನ್ 1 ಅನ್ನೋದು ಕರೆಂಟ್ ಲಯಬಿಲಿಟಿ, ಈ 1 ಅನ್ನೋದು ಏನಾಗಿರುತ್ತೆ ಲಿಕ್ವಿಡ್ ಲಯಬಿಲಿಟಿ ಆಗಿರುತ್ತೆ. ಸೊ ಹಾಗಾದ್ರೆ ಈ 1.4 ಮತ್ತೆ 1 ನ ಯೂಸ್ ಮಾಡ್ಕೊಂಡು ನೀವೇನ ಕ್ಯಾಲ್ಕುಲೇಟ್ ಮಾಡಬಹುದು, ಸ್ಟಾಕ್ ನ ಯೂಸ್ ಮಾಡ್ಕೊಂಡು ಕರೆಂಟ್ ಅಸೆಟ್ಸ್ ನ ಮತ್ತೆ ಲಿಕ್ವಿಡ್ ಅಸೆಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈಗ ನಾನು. ನೋಡಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಸ್ಟಾಕ್ ನ ಕರೆಂಟ್ ಅಸೆಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಏನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಟಾಕ್ ನ ಕ್ಲೋಸಿಂಗ್ ಸ್ಟಾಕ್ ನ ಮತ್ತೆ ಇಲ್ಲಿರ್ತಕ್ಕಂಥ ಕರೆಂಟ್ ರೇಷಿಯೋ ಇರ್ತಕ್ಕಂಥ ಕರೆಂಟ್ ಅಸೆಟ್ ಪೋರ್ಷನ್ ಇದು ಲಿಕ್ವಿಡ್ ಅಸೆಟ್ ಪೋರ್ಷನ್ ಇದು. ಇವೆರಡು ಈ ಮೂರು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾನೀಗ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸ್ಟಾಕ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್. ಸೊ ಇವಾಗ ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಸ್ಟಾಕ್ ನ ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಬಂದಿದೆ. ಸೊ ಸ್ಟಾಕ್ ವ್ಯಾಲ್ಯೂ 1 lakh. ನಾನು ನಿಮ್ಗೆ ಹೇಳಿದ್ದೀನಿ ಈ 1.4 ಏನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಕರೆಂಟ್ ಅಸೆಟ್ ನ ಇಂಡಿಕೇಟ್ ಮಾಡುತ್ತೆ. ಈ 1 ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಲಿಕ್ವಿಡ್ ಅಸೆಟ್ಸ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಅದನ್ನ ಅಪ್ಲೈ ಮಾಡ್ತೀನಿ ಇಲ್ಲಿ. ಸೊ ಕರೆಂಟ್ ಸ್ಟಾಕ್ ಎಷ್ಟಿದೆ 1 lakh ಇದೆ, ಇಸ್ ಈಕ್ವಲ್ಸ್ ಟು 1.4 ಮೈನಸ್ 1. ಸೊ ಹಾಗಾದ್ರೆ ಈ ಸ್ಟಾಕ್ ಅನ್ನೋದು ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ 0.4 ಗೆ ಈಕ್ವಲ್ ಆಗಿರುತ್ತೆ. ಈ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಈಗ ನಾವು ಕರೆಂಟ್ ಅಸೆಟ್ಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ ಈಗ therefore the current asset is equals to ಈ 1 lakh ಎಷ್ಟಕ್ಕೆ ಈಕ್ವಲ್ ಆಗಿದೆ 0.4 ಗೆ ಈಕ್ವಲ್ ಆಗಿದೆ. ನಮಗೆ ಬೇಕಾಗಿರತಕ್ಕಂಥ ಕರೆಂಟ್ ಅಸೆಟ್ ಎಷ್ಟಕ್ಕೆ ಈಕ್ವಲ್ ಆಗಿದೆ, ಈ ಕರೆಂಟ್ ಅಸೆಟ್ 1.4 ಆಗಿದೆ. ಹಾಗಾದ್ರೆ ಇಂಟು 1.4 ಮಾಡ್ತೀನಿ. ಸೊ ಕನ್ನಡಗೆ ನಮಗೆ ಸಿಗುತ್ತೆ ಕರೆಂಟ್ ಅಸೆಟ್ಸ್ ನ ವ್ಯಾಲ್ಯೂ ಸಿಗುತ್ತೆ. ಕರೆಂಟ್ ಅಸೆಟ್ ಎಷ್ಟಾಗಿದೆ ಇಲ್ಲಿ 3,50,000 ಆಗಿದೆ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ, ಇಲ್ಲಿ ಸ್ಟಾಕ್ ನ ಫಾರ್ಮುಲಾ ಏನಿದೆ, ಸ್ಟಾಕ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್. ಸ್ಟಾಕ್ ನ ಫಾರ್ಮುಲಾ ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್ ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಕರೆಂಟ್ ಅಸೆಟ್ಸ್ ನ ಇಲ್ಲಿ 1.4 ಅಂತ ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ. ದೆನ್ ಲಿಕ್ವಿಡ್ ಅಸೆಟ್ಸ್ ಲಿಕ್ವಿಡ್ ರೇಷಿಯೋ ಇರ್ತಕ್ಕಂಥ 1 ಆನ್ಸರ್ ತಗೊಳ್ತೀರಾ. ಯಾಕೆ ಅಂತ ನಾನು ಆಲ್ರೆಡಿ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಮತ್ತೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ರೀತಿ ತಗೊಳ್ಬೇಕಾಗುತ್ತೆ. ದೆನ್ ಸ್ಟಾಕ್ ಇಲ್ಲಿರ್ತಕ್ಕಂಥ ವ್ಯಾಲ್ಯೂನ ತಗೊಳ್ತೀನಿ. ಸೊ ಅವರ 1 lakh ಅನ್ನೋದು 1.4 ಮೈನಸ್ 1 ಮಾಡಿದಾಗ ಈ 1 lakh ಆಗಿರುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ 0.4 ಗೆ ಈಕ್ವಲ್ ಆಗಿರುತ್ತೆ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಕರೆಂಟ್ ಅಸೆಟ್ ಆಗಿರೋದ್ರಿಂದ ದ ಕರೆಂಟ್ ಅಸೆಟ್ ಇಸ್ ಈಕ್ವಲ್ಸ್ ಟು 1 lakh ಡಿವೈಡೆಡ್ ಬೈ ಎಷ್ಟು ಈಕ್ವಲ್ ಆಗಿದೆ 0.4 ಗೆ ಈಕ್ವಲ್ ಆಗಿದೆ. ಅದಕ್ಕೋಸ್ಕರ 1 lakh ಡಿವೈಡೆಡ್ ಬೈ 0.4 ಮಾಡ್ತೀವಿ. ದೆನ್ ಮಲ್ಟಿಪ್ಲಿಕೇಶನ್ ಯಾವ್ದಕ್ಕೆ ಮಾಡಬೇಕು ಅಂದ್ರೆ ಕರೆಂಟ್ ಅಸೆಟ್ ಪೋರ್ಷನ್ ಎಷ್ಟಿದೆ ಇಲ್ಲಿ ನಮಗೆ 1 ಪೋರ್ಷನ್ ಇದೆ. ಸೊ ಅಂದ್ರೆ 1.4 ಮಾಡ್ತೀವಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಿದೀವಿ, ಈಗ ಕರೆಂಟ್ ಅಸೆಟ್ಸ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಇಲ್ಲಿ ನೋಡಿ, ಈಗ ನಮ್ಮ ಹತ್ರ ಕರೆಂಟ್ ಅಸೆಟ್ ಇದೆ ಮತ್ತೆ ನಮ್ಮ ಹತ್ರ ಕರೆಂಟ್ ರೇಷಿಯೋ ಇದೆ. ಈ ಎರಡನ್ನೂ ಯೂಸ್ ಮಾಡಿಕೊಂಡು ನಾವು ಕರೆಂಟ್ ಲಯಬಿಲಿಟೀಸ್ ನ ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ನೋಡಿ ಅಪ್ಲೈ ಮಾಡ್ತೀವಿ. ಸೊ ಕರೆಂಟ್ ರೇಷಿಯೋನ ಫಾರ್ಮುಲಾ ಏನು, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ರೇಷಿಯೋ ಆನ್ಸರ್ ಎಷ್ಟು ಬಂದಿದೆ
1.4 ಡಿವೈಡೆಡ್ ಬೈ 1. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ 1.4 ಅನ್ನೋದು ಏನಾಗಿರುತ್ತೆ ಕರೆಂಟ್ ಅಸೆಟ್ ಆಗಿರುತ್ತೆ. ದೆನ್ 1 ಅನ್ನೋದು ಏನಾಗಿರುತ್ತೆ ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ. ಅದಕ್ಕೆ ನಾನು ಇಲ್ಲಿ ಲಿಕ್ವಿಡ್ ರೇಷಿಯೋ ಮಾಡ್ಬೇಕಾದ್ರೆ ಸಾರಿ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 1.4 ನ ತಗೊಂಡಿದ್ದು. ಸೊ ಹಾಗಾದ್ರೆ ಇಲ್ಲಿ ನೋಡೋಣ 1.4 ಇದೆ ದೆನ್ 1 ಇದೆ ಯೂಸ್ ಮಾಡ್ತಾ ನಾವೇನ್ ಮಾಡ್ಬೋದು ಈಗ ಸೊ ಕರೆಂಟ್ ಲಯಬಿಲಿಟೀಸ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹೇಗೆ ಸರ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ನಮಗೆ ಇಲ್ಲಿ ಬಂದಿದೆ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 3,50,000 ಇದೆ. ಆ 3,50,000 ಕರೆಂಟ್ ಅಸೆಟ್ ನ ಪ್ಲೇಸ್ ಮೆನ್ಷನ್ ಮಾಡ್ತೀನಿ. ಕರೆಂಟ್ ರೇಷಿಯೋ ಎಷ್ಟು 1.4 ಡಿವೈಡೆಡ್ ಬೈ 1. ಸೊ ಅವರ ಕರೆಂಟ್ ಲಯಬಿಲಿಟಿ ಗೊತ್ತಿಲ್ಲ, ನಾನು ಹಾಗೆ ಕರೆಂಟ್ ಲಯಬಿಲಿಟೀಸ್ ನ ಬರ್ಕೊಳ್ತೀನಿ, ಚೇಂಜಸ್ ಮಾಡೋದಿಲ್ಲ. ಸೊ ಹಾಗಾದ್ರೆ ನಾನು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ 1.4 ಕರೆಂಟ್ ಲಯಬಿಲಿಟೀಸ್ ಇಸ್ ಈಕ್ವಲ್ಸ್ ಟು 3,50,000. ದೆನ್ current liabilities is equals to 3,50,000 divided by 1.4 ಮಾಡಿದಾಗ ನಮಗೆ current liabilities ಎಷ್ಟು ಸಿಗುತ್ತೆ 2,50,000 ಸಿಗುತ್ತೆ. ಸೊ current liabilities ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ, ದೆನ್ current assets ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಹಾಗಾದ್ರೆ ಈಸಿಯಾಗಿ ನಾವು ವರ್ಕಿಂಗ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ವರ್ಕಿಂಗ್ ಕ್ಯಾಪಿಟಲ್ ನ ಫಾರ್ಮುಲಾ ಏನು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸ್ ಎಷ್ಟು ಬಂದಿದೆ 3,50,000 ಬಂದಿದೆ, ಕರೆಂಟ್ ಲಯಬಿಲಿಟೀಸ್ ಎಷ್ಟು ಬಂದಿದೆ 3,50,000 ಬಂದಿದೆ. ಹಾಗಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಾಗಿರುತ್ತೆ 1,00,000 rupees ಆಗಿರುತ್ತೆ. ಇದು ನಿಮ್ಮ ಈ ಪ್ರಾಬ್ಲಮ್ ನಂಬರ್ 7 ನ ಎಕ್ಸ್ಪ್ಲನೇಷನ್ ಆಗಿದೆ. ಬಟ್ ಇಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ ಒಂದಕ್ಕೆ ಚೈನ್ ಲಿಂಕ್ ಇದೆ ನೋಡಿ. ಯಾವುದೂ ಸಹ ಡೈರೆಕ್ಟ್ ಆಗಿ ಹೇಳಿಲ್ಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಎಷ್ಟಿದೆ ಅಂತ ಹೇಳಿಲ್ಲ. ಕರೆಂಟ್ ಆಕ್ಚುಲಿ ವರ್ಕಿಂಗ್ ಕ್ಯಾಪಿಟಲ್ ಸಿಂಪಲ್ ಆಗಿ ಕೇಳಿದ್ದಾರೆ. ಡೈರೆಕ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಹೆಂಗಿದ್ದಾರೆ ಕರೆಂಟ್ ಅಸೆಟ್ ಅವರೇ ಕೊಟ್ಟಿರ್ತಾರೆ, ಕರೆಂಟ್ ಲಯಬಿಲಿಟೀಸ್ ಅವರೇ ಕೊಟ್ಟಿರ್ತಾರೆ, ನೀವು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಇಂಡೈರೆಕ್ಟ್ ಮೆಥಡ್ ಪ್ರಾಬ್ಲಮ್ಸ್ ಅಲ್ಲಿ ಏನಾಗಿದೆ ನೋಡಿ ಇಲ್ಲಿ ಅವ್ರು ಯಾವುದೂ ಸಹ ಡೈರೆಕ್ಟ್ ಆಗಿ ಹೇಳಿಲ್ಲ, ಕೊಟ್ಟಿರ್ತಕ್ಕಂಥದ್ದು ಒಂದು ಕ್ಲೂ. ಆ ಒಂದು ಕ್ಲೂನ ಯೂಸ್ ಮಾಡ್ಕೊಂಡು ಫಸ್ಟ್ ನೀವೇನ್ ಮಾಡಿದ್ರಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಕ್ಯಾಲ್ಕುಲೇಟ್ ಮಾಡಿದ್ರಿ. ದೆನ್ ಬಂದಿರ್ತಕ್ಕಂಥ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಯೂಸ್ ಮಾಡ್ಕೊಂಡು ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಿದ್ರಿ. ಕ್ಲೋಸಿಂಗ್ ಸ್ಟಾಕ್ ನ ಯೂಸ್ ಮಾಡ್ಕೊಂಡು ಕರೆಂಟ್ ಅಸೆಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರಿ. ಬಂದಿರ್ತಕ್ಕಂಥ ಕರೆಂಟ್ ಅಸೆಟ್ ನ ಯೂಸ್ ಮಾಡ್ಕೊಂಡು ಕರೆಂಟ್ ಲಯಬಿಲಿಟೀಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರಿ. ಅದಾದ ನಂತರ ವರ್ಕಿಂಗ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡಿದೀರಾ. ಸೊ ಇದು ಇಂಡೈರೆಕ್ಟ್ ಮೆಥಡ್. ಕೇರ್ಫುಲ್ ಆಗಿ ನಾವು ಇಲ್ಲಿ ಪ್ರಾಬ್ಲಮ್ ನ ಬ್ರೇಕ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಥಿಂಕ್ ಮಾಡಬೇಕು. ಜಾಸ್ತಿ ನಾವು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನೋಡಿ ಏನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, ಈ ವ್ಯಾಲ್ಯೂನ ಏನ್ ವ್ಯಾಲ್ಯೂ ಕೊಟ್ಟಿದಾರೋ ಅದರಿಂದನೇ ಯೂಸ್ ಮಾಡಬೇಕು, ಅಂದ್ರೆ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಪ್ರಾಬ್ಲಮ್ ಅಲ್ಲೇ ಆನ್ಸರ್ ಇರುತ್ತೆ. ನಾವು ಯಾವ ರೀತಿ ಅನಾಲಿಸಿಸ್ ಮಾಡಿ ಯಾವ ರೀತಿ ಡಿಸಿಷನ್ ತಗೊಳ್ತೀವಿ ಅನ್ನೋದ್ರ ಮೇಲೆ ಬೇಸ್ ಮಾಡಿ ಡಿಪೆಂಡ್ ಆಗಿರುತ್ತೆ. ಸೊ ಇದು ನಿಮ್ಮ ಪ್ರಾಬ್ಲಮ್ ನಂಬರ್ 7 ನ ಆನ್ಸರ್ ಆಗಿರುತ್ತೆ. ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 8 ಗೆ ಹೋಗೋಣ. ಪ್ರಾಬ್ಲಮ್ ನಂಬರ್ 8 ಅಲ್ಲಿ ಇದು ಸಹ ಏನಾಗಿದೆ ಅಂದ್ರೆ ಮೇ 2017 ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಕೇಳಿರ್ತಕ್ಕಂಥ ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು. ಇದು ಸಹ ಇಂಡೈರೆಕ್ಟ್ ಮೆಥಡ್ ನ ಪ್ರಾಬ್ಲಮ್ ಆಗಿರೋದ್ರಿಂದ ಏನೇನಿದೆ ನೋಡೋಣ. ಫಸ್ಟ್ the following information is given relating to SVM company for the year ending 31st March 2020. ಸೊ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಇದು ಬ್ಯಾಲೆನ್ಸ್ ಶೀಟ್ ಅಂತಾನು ಹೇಳಿಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತಾನು ಹೇಳಿಲ್ಲ, ಬಟ್ ಸಮ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ನೋಡೋಣ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ is 6 times, gross profit ratio is 20% on sales, so sales is equals to 3 lakhs. Then the closing stock is 15,000 more than opening stock. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಕ್ಲೋಸಿಂಗ್ ಸ್ಟಾಕ್ ಗೆ ಮತ್ತೆ ಓಪನಿಂಗ್ ಸ್ಟಾಕ್ ಗೆ ಕಂಪೇರ್ ಮಾಡಿದಾಗ 15,000 rupees ಜಾಸ್ತಿ ಇರುತ್ತೆ ಯಾವುದು ಕ್ಲೋಸಿಂಗ್ ಸ್ಟಾಕ್. ದೆನ್ ಓಪನಿಂಗ್ ಕ್ರೆಡಿಟರ್ಸ್ ಎಷ್ಟಿದೆ 30,000 ಇದೆ, ಕ್ಲೋಸಿಂಗ್ ಕ್ರೆಡಿಟರ್ಸ್ ಎಷ್ಟಿದೆ ಇಲ್ಲಿ 45,000 ಇದೆ. ಈ ಇಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ ಅವರೇಜ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ, ಅವರೇಜ್ ಪೇಮೆಂಟ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ, ದೆನ್ ಪರ್ಚೇಸಸ್ ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಈಗ ಫಸ್ಟ್ ಒನ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಲ್ಲಿ ಅವರೇಜ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅವರೇಜ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರು. ಸೊ ನೋಡಿ ಯಾವಾಗ ಹೇಳಿದೀನಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡೇ ಮಾಡ್ಬೇಕಾಗುತ್ತೆ. 30,000 ಕೊಟ್ಟಿದ್ದಾರೆ, 40,000 ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಮತ್ತೆ ಅವರೇಜ್ ಸ್ಟಾಕ್ ಲಿಂಕ್ ಇಲ್ಲ, ಹಾಗಾದ್ರೆ ನಾವು ಈ ವ್ಯಾಲ್ಯೂಸ್ ನ ಯೂಸ್ ಮಾಡ್ಕೊಳಕ್ ಆಗಲ್ಲ ಇಲ್ಲಿ. ಸೊ ನಾವು ಏನ ಯೂಸ್ ಮಾಡ್ಕೋಬಹುದು ಅಂದ್ರೆ ಸೇಲ್ಸ್ ನ ಯೂಸ್ ಮಾಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ ಸೇಲ್ಸ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ, ಈ ಎರಡನ್ನೂ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ದೆನ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇದೆ, ಈ ಎರಡು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಅವರೇಜ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಬರ್ತೀನಿ. ಸೊ ಫಸ್ಟ್ ಏನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅವರೇಜ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಇಲ್ಲಿ ಅವರೇಜ್ ಸ್ಟಾಕ್ ನ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ ಫಸ್ಟ್ ನಾವೇನ್ ಮಾಡ್ತೀವಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಸೊ ಸೇಲ್ಸ್ ಎಷ್ಟಾಗಿದೆ ಇಲ್ಲಿ 100 ಆಗಿರುತ್ತೆ. ದೆನ್ ಗ್ರಾಸ್ ಪ್ರಾಫಿಟ್ ಈಸ್ 20%. ಹೇಗೆ ಸರ್ ಹೇಳ್ತೀರಾ ಅಂತ ಹೇಳಿದ್ರೆ ನೋಡಿ ಇಲ್ಲಿ 20% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಸೊ ಅವರೇ ಗ್ರಾಸ್ ಪ್ರಾಫಿಟ್ ನ ಪ್ಲೇಸ್ ಅಲ್ಲಿ 20% ತಗೊಳ್ಳಿದೀನಿ.
ಯಾವ್ದ್ರ ಮೇಲೆ? ಸೇಲ್ಸ್ ಮೇಲೆ. ಹಾಗಾದ್ರೆ ಸೇಲ್ಸ್ ಅನ್ನೋದು ಏನಾಗಿರುತ್ತೆ? 100% ಆಗಿರುತ್ತೆ. 100 ಅಲ್ಲಿ 20 ಹೋದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನಾಗಿರುತ್ತೆ? 80% ಆಗಿರುತ್ತೆ. ದೇರ್ಫೋರ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಗಿರೋದ್ರಿಂದ ದೇರ್ಫೋರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈ ಮೂರಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದಾರಾ ಅಥವಾ ಸೇಲ್ಸ್ ಕೊಟ್ಟಿದಾರಾ ಅಥವಾ ಗ್ರಾಸ್ ಪ್ರಾಫಿಟ್ ಕೊಟ್ಟಿದಾರಾ ನೋಡಿ ಚೆಕ್ ಮಾಡಿ. ಇಲ್ಲಿ ಸೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟಿದೆ? ಇಲ್ಲಿ 3 lakhs ಆಗಿದೆ. ನೋಡಿ ಸೇಲ್ಸ್ ಇಲ್ಲಿ 3 lakhs ಕೊಟ್ಟಿದ್ದಾರೆ. ಸೇಲ್ಸ್ ಅಂದ್ರೆ ಎಷ್ಟಕ್ಕೆ ಈಕ್ವಲ್ ಆಗಿದೆ? ಇಲ್ಲಿ 100ಗೆ ಈಕ್ವಲ್ ಆಗಿದೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ? 100 ಅಂತ ತಗೊಳ್ತೀನಿ. ನೋಡಿ ಇಲ್ಲಿ 100 ಅಂತ ತಗೊಳ್ತೀನಿ. ದೆನ್ ನನಗೆ ಬೇಕಾಗಿರ್ತಕ್ಕಂಥದ್ದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಗಿರೋದ್ರಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಕ್ಕೆ ಈಕ್ವಲ್ ಆಗಿದೆ? 80 ಆಗಿದೆ. ಸೊ ಇಂಟು 80 ಮಾಡ್ತೀನಿ. ಫೈನಲ್ ಆಗಿ ನನಗೆ ಏನು ಸಿಗುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ದಟ್ ಇಸ್ 2,40,000. ಇಲ್ಲಿ ಬಂದಿರತಕ್ಕಂಥ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಯೂಸ್ ಮಾಡ್ಕೊಂಡು ಮತ್ತೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಯೂಸ್ ಮಾಡ್ಕೊಂಡು ಅವರೇಜ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಫಾರ್ಮುಲಾ ಏನು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್. ಸೊ ಅವರೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಪ್ರಾಬ್ಲಮ್ ನಾವೀಗ ಕ್ಯಾಲ್ಕುಲೇಟ್ ಮಾಡಿದೀವಿ. 2,40,000 ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅವರೇ ಕೊಟ್ಟಿದ್ದಾರೆ. ಅವರೇಜ್ ಸ್ಟಾಕ್ ಎಕ್ಸ್ ವ್ಯಾಲ್ಯೂ ಆಗಿ ಹಾಗೆ ಉಳ್ಕೊಳ್ಳುತ್ತೆ. ನೋಡಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ 6 ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ 6 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಪ್ಲೇಸ್ ಅಲ್ಲಿ 2,40,000 ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಹಾಕೊಂಡಿದೀವಿ. ಅವರೇಜ್ ಸ್ಟಾಕ್ ಹಾಗೆ ಉಳ್ಕೊಂಡಿದೆ, ಅಂದ್ರೆ ಎಕ್ಸ್ ವ್ಯಾಲ್ಯೂ ಹಾಗೆ ಉಳ್ಕೊಂಡಿದೆ. ನೆಕ್ಸ್ಟ್ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ 6 ಅವರೇಜ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು 2,40,000. So average stock is equals to 2,40,000 divided by 6 ಮಾಡಿದಾಗ ನಮಗೆ ಆನ್ಸರ್ ಅವರೇಜ್ ಸ್ಟಾಕ್ ಎಷ್ಟು ಬರುತ್ತೆ? 40,000 ಬರುತ್ತೆ. ಸೊ ಅವರ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಕಂಪ್ಲೀಟ್ ಆಗಿದೆ. ದೆನ್ ಅವರೇಜ್ ಪೇಮೆಂಟ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡೋಣ ಈಗ. ಸೊ ಅವರೇಜ್ ಪೇಮೆಂಟ್ ಪೀರಿಯಡ್ ನ ಮಾಡಬೇಕು ಅಂದ್ರೆ ನಮಗೆ ಕ್ರೆಡಿಟ್ ಪರ್ಚೇಸಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸಿ ಆಪ್ಷನ್ಸ್ ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದಾದ ಮೇಲೆ ಬಿ ಆಪ್ಷನ್ಸ್ ಗೆ ಹೋಗ್ತೀನಿ. ಸೊ ಅವರ ಸೆಕೆಂಡ್ ಆಪ್ಷನ್ ನಾನೇನ ಕ್ಯಾಲ್ಕುಲೇಟ್ ಮಾಡ್ತೀನಿ? ಇಲ್ಲಿ ಪರ್ಚೇಸಸ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಪರ್ಚೇಸಸ್ ನ ಅಪ್ಲೈ ಮಾಡ್ಬೇಕಾದ್ರೆ ನೋಡಿ ಫಾರ್ಮುಲಾ ತಗೊಳ್ತೀನಿ. ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀನಿ? ನನಗೆ ಗೊತ್ತಿರ್ತಕ್ಕಂಥ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತು. ಅದಕ್ಕೋಸ್ಕರ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಯೂಸ್ ಮಾಡ್ಕೊಂಡು ಪರ್ಚೇಸಸ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಈಗ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಫಾರ್ಮುಲಾ ಏನು ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ನೆಟ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋದ್ರ ಮುಖಾಂತರ ನಾನು ಏನ್ ಮಾಡ್ತೀನಿ? ಪರ್ಚೇಸಸ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹೇಗೆ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನನಗೆ ಗೊತ್ತಿದೆ 2,40,000. ದೆನ್ ಓಪನಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮಾಡೋಣ. ದೆನ್ ನೆಟ್ ಪರ್ಚೇಸಸ್ ಗೊತ್ತಿಲ್ಲ, ಅದನ್ನು ಸಹ ಕ್ಯಾಲ್ಕುಲೇಟ್ ಮಾಡೋಣ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, 0 ಅಂತ ತಗೋಣ. ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದನ್ನ ಫಸ್ಟ್ ಈಗ ಓಪನಿಂಗ್ ಸ್ಟಾಕ್ ಏನಿದೆ, ಕ್ಲೋಸಿಂಗ್ ಸ್ಟಾಕ್ ಏನಿದೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಅದಾದ ಮೇಲೆ ನಾವು ಕಾಸ್ಟ್ ಆಫ್ ಗೂಡ್ಸ್ ಪರ್ಚೇಸಸ್ ಕ್ಯಾಲ್ಕುಲೇಷನ್ ಬರೋಣ. ಹಾಗಾದ್ರೆ ನಾವು ಈಗ ಫಸ್ಟ್ ಏನ್ ಮಾಡಬೇಕು? ಓಪನಿಂಗ್ ಸ್ಟಾಕ್ ಏನಿದೆ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಏನಿದೆ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ನಮ್ಗೆ ಇಲ್ಲಿ ಇವೆರಡು ಕ್ಯಾಲ್ಕುಲೇಟ್ ಮಾಡೋಕೆ ಬೇಸಿಸ್ ಏನಿದೆ ಸರ್ ಅಂತ ಹೇಳಿದ್ರೆ ಅವರೇಜ್ ಸ್ಟಾಕ್ ಅನ್ನೋದು ನಮಗೆ ಬೇಸಿಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಈ ಅವರೇಜ್ ಸ್ಟಾಕ್ ನ ಯೂಸ್ ಮಾಡ್ಕೊಂಡು ಫಸ್ಟ್ ಟೋಟಲ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಟೋಟಲ್ ಸ್ಟಾಕ್ ನ ಫಾರ್ಮುಲಾ ಅವರೇಜ್ ಸ್ಟಾಕ್ ಇಂಟು 2. ನಾವು ಅವರೇಜ್ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ 2 ಮಾಡಿರ್ತೀವಿ. ಅದಕ್ಕೋಸ್ಕರ ಈಗ ನಾವೇನ್ ಮಾಡ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ 2 ಮಾಡ್ತೀವಿ. ಸೊ ಅವರೇ ಟೋಟಲ್ ಅವರೇಜ್ ಸ್ಟಾಕ್ ಎಷ್ಟು ಬಂದಿದೆ ನಮ್ಗೆ ಇಲ್ಲಿ 40,000 ಬಂದಿದೆ. ಇಂಟು 2 ಮಾಡಿದಾಗ ನಮ್ಗೆ ಏನಾಗುತ್ತೆ? 40,000 ಇಂಟು 2 ಮಾಡಿದಾಗ 80,000 ಟೋಟಲ್ ಸ್ಟಾಕ್ ಆಗಿರುತ್ತೆ. ಈ ಟೋಟಲ್ ಸ್ಟಾಕ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಓಪನಿಂಗ್ ಸ್ಟಾಕ್ ಇರುತ್ತೆ, ದೆನ್ ಆಸ್ ವೆಲ್ ಆಸ್ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ. ದೆನ್ ನಮ್ಗೊಂದು ಪ್ರಾಬ್ಲಮ್ ಅಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ. ಏನ್ ಕ್ಲೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಈಸ್ 15,000 rupees ಮೋರ್ ದ್ಯಾನ್ ದ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅನ್ನೋದು ಕ್ಲೋಸಿಂಗ್ ಸ್ಟಾಕ್ ಗೆ ಕಂಪೇರ್ ಮಾಡಿದಾಗ ಕ್ಲೋಸಿಂಗ್ ಸ್ಟಾಕ್ 15,000 rupees ಜಾಸ್ತಿ ಇರುತ್ತೆ. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಎಷ್ಟು? 15,000. ಅದಕ್ಕೋಸ್ಕರ ಓಪನಿಂಗ್ ಸ್ಟಾಕ್ ಮಾಡ್ಬೇಕಾದ್ರೆ ಓಪನಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು ಟೋಟಲ್ ಸ್ಟಾಕ್ ಮೈನಸ್ 15,000. ಇಲ್ಲಿ ಮೈನಸ್ ಅಂತ ಯಾಕೆ ಬಂತು ಅಂದ್ರೆ ಅದು ಕಡಿಮೆ ಇರುತ್ತೆ ಯಾವ್ದಕ್ಕೆ ಕಂಪೇರ್ ಮಾಡಿದಾಗ ಕ್ಲೋಸಿಂಗ್ ಸ್ಟಾಕ್ ಇದೆ. ಅದಕ್ಕೋಸ್ಕರ ಇಲ್ಲಿ ಮೈನಸ್ 15,000 ಅಂತ ಮಾಡ್ಬೇಕಾಗುತ್ತೆ. ಸೊ ಡಿವೈಡೆಡ್ ಬೈ 2. ಸೊ ಹಾಗಾದ್ರೆ ಟೋಟಲ್ ಸ್ಟಾಕ್ ಎಷ್ಟಿದೆ? ಇಲ್ಲಿ 80,000 ಇದೆ. ದೆನ್ ಮೈನಸ್ 15,000 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಓಪನಿಂಗ್ ಸ್ಟಾಕ್ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣ. ಈಗ ಎಷ್ಟು ಬರುತ್ತೆ? 65,000 ಡಿವೈಡೆಡ್ ಬೈ 2 ಮಾಡಿ ಹಾಗಾದ್ರೆ 32,500 ಬಂತು ಯಾವುದು? ಓಪನಿಂಗ್ ಸ್ಟಾಕ್. ದೆನ್ ಕ್ಲೋಸಿಂಗ್ ಸ್ಟಾಕ್ ಚೆಕ್ ಮಾಡೋಣ. ಈಗ ಸೇಮ್ ಥಿಂಗ್ ಅಲ್ಲಿ ಏನ್ ಮಾಡಿದ್ರು? ಮೈನಸ್ ಮಾಡ್ಕೊಂಡ್ವಿ. ಈಗ ಏನ್ ಮಾಡ್ತೀವಿ? ಜಾಸ್ತಿ ಪ್ಲಸ್ ಮಾಡ್ತೀವಿ. ಯಾಕಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು ಟೋಟಲ್ ಸ್ಟಾಕ್ ಪ್ಲಸ್ 15,000 ಡಿವೈಡೆಡ್ ಬೈ 2.
ಅಪ್ಲೈ ಮಾಡೋಣ. 80,000 ಪ್ಲಸ್ 15,000 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 95,000 ಡಿವೈಡೆಡ್ ಬೈ 2. ಸೊ ಅವ್ರು ಎಷ್ಟು ಬರುತ್ತೆ ನಮಗೆ ಫೈನಲ್ ಆನ್ಸರು? ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು 47,500 rupees. ಸೊ ನೋಡಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈ 32,500ಗೆ ಮತ್ತೆ 47,500ಗೆ 15,000 rupees ಡಿಫ್ರೆನ್ಸ್ ಇರುತ್ತೆ. ಯಾವ್ದು ಜಾಸ್ತಿ ಇರಬೇಕು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಇರಬೇಕು. 15,000 ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ, ಅಲ್ಲಿ 15,000 ಡಿಫ್ರೆನ್ಸ್ ಇರುತ್ತೆ. ಸೊ ಈಗ ನಮ್ಮ ಹತ್ರ ಓಪನಿಂಗ್ ಸ್ಟಾಕ್ ಇದೆ, ದೆನ್ ಕ್ಲೋಸಿಂಗ್ ಸ್ಟಾಕ್ ಇದೆ, ದೆನ್ ನಮ್ಮ ಹತ್ರ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ. ನೋಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ ಈಗ ಅಲ್ವಾ, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ 2,40,000. ಈಗ ನಾವು ಓಪನಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಿದ್ವಿ 32,500. ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಇಲ್ಲ, 0 ಅಂತ ತಗೋಣ. ಆದರೆ ಎಕ್ಸ್ ವ್ಯಾಲ್ಯೂ ಇರ್ತಕ್ಕಂಥ ನೆಟ್ ಪರ್ಚೇಸ್ ನಾವು ಏನ್ ಮಾಡ್ಬೋದು? ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ವ್ಯಾಲ್ಯೂಸ್ ಎಲ್ಲಾನು ಸಹ. 2,40,000, 32,500 ಓಪನಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಸ್ಟಾಕ್. ನೆಟ್ ಪರ್ಚೇಸಸ್ ಗೊತ್ತಿಲ್ಲ, ಹಾಗೆ ಬರ್ಕೊಳ್ತಿದ್ದೀನಿ. ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ, ಅದಕ್ಕೋಸ್ಕರ 0 ಅಂತ ಮೆನ್ಷನ್ ಮಾಡಿದ್ದೀನಿ. ಕ್ಲೋಸಿಂಗ್ ಸ್ಟಾಕ್ 47,500 ಈಗ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥದ್ದು. ಈಗ ಸಿಂಪ್ಲಿಫಿಕೇಶನ್ ಮಾಡೋಣ. ಎಕ್ಸ್ ವ್ಯಾಲ್ಯೂಸ್ ಎಲ್ಲ ಒಂದ್ ಕಡೆ, ದೆನ್ ನಂಬರ್ಸ್ ಎಲ್ಲ ಒಂದ್ ಕಡೆ. ಈ ಎಕ್ಸ್ ವ್ಯಾಲ್ಯೂ ಯಾವ್ದು? ನೆಟ್ ಪರ್ಚೇಸಸ್. ಇಲ್ಲಿರ್ತಕ್ಕಂಥ ಪ್ಲಸ್ ವ್ಯಾಲ್ಯೂ ನಿಮ್ಮ ಈ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಬಂದಾಗ ಇಲ್ಲಿ ಮೈನಸ್ ಆಗುತ್ತೆ. ದೆನ್ ಇಲ್ಲಿರ್ತಕ್ಕಂಥ ಪ್ಲಸ್ ವ್ಯಾಲ್ಯೂ ಪ್ಲಸ್ 2,40,000 ಅನ್ನೋದು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಗೆ ಬಂದಾಗ ಮೈನಸ್ 2,40,000 ಆಗುತ್ತೆ. ಈಗ ಅಪ್ಲೈ ಮಾಡ್ತೀನಿ ನೋಡಿ. ಈಗ ನೋಡಿ ಇಲ್ಲಿರ್ತಕ್ಕಂಥದ್ದು ಮೈನಸ್ ನೆಟ್ ಪರ್ಚೇಸಸ್ ಆಯ್ತು, ಇಸ್ ಈಕ್ವಲ್ಸ್ ಟು 32,500 ಹಾಗೆ ಬರ್ಕೊಂಡಿದ್ದೀನಿ, ಪ್ಲಸ್ ಈ 0 ಹಾಗೆ ಬರ್ಕೊಂಡಿದ್ದೀನಿ, ಮೈನಸ್ 47,500 ಇದನ್ನ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿರ್ತಕ್ಕಂಥ ಪ್ಲಸ್ 2,40,000 ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ಗೆ ಬಂದಾಗ 2,40,000 ಮೈನಸ್ ವ್ಯಾಲ್ಯೂ ಆಗಿದೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣ. ಮೈನಸ್ ನೆಟ್ ಪರ್ಚೇಸ್ ಇಸ್ ಈಕ್ವಲ್ಸ್ ಟು 32,500 ಮೈನಸ್ ನೋಡಿ ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಫಸ್ಟ್ ಆಡ್ ಮಾಡ್ಕೊಂಡೆ, ದೆನ್ ಮೈನಸ್ ವ್ಯಾಲ್ಯೂಸ್ ಎಲ್ಲ ಆಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್. ಹಾಗಾದ್ರೆ 2,87,500 ಇದನ್ನ ಸಿಂಪ್ಲಿಫೈ ಮಾಡಿದಾಗ ಮೈನಸ್ ನೆಟ್ ಪರ್ಚೇಸಸ್ ಇಸ್ ಈಕ್ವಲ್ಸ್ ಟು ಮೈನಸ್ 2,55,000. ದೆನ್ ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನೆಟ್ ಪರ್ಚೇಸಸ್ ಇಸ್ ಈಕ್ವಲ್ಸ್ ಟು 2,55,000. ಸೊ ಹಾಗಾದ್ರೆ ಸೆಕೆಂಡ್ ಆಪ್ಷನ್ ಇನ್ ಸೆನ್ಸ್ ಸಿ ಆಪ್ಷನ್ ಕಂಪ್ಲೀಟ್ ಆಗಿದೆ. ನೋಡಿ ಇಲ್ಲಿ ಸಿ ಆಪ್ಷನ್ ಕಂಪ್ಲೀಟ್ ಆಯ್ತು, ಅವರೇಜ್ ಸ್ಟಾಕ್ ಕಂಪ್ಲೀಟ್ ಆಯ್ತು, ಸಿ ಆಪ್ಷನ್ ಇನ್ ಸೆನ್ಸ್ ಪರ್ಚೇಸ್ ಕಂಪ್ಲೀಟ್ ಆಯ್ತು. ಹಾಗಾದ್ರೆ ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕಾಗುತ್ತೆ? ಆವರೇಜ್ ಪೇಮೆಂಟ್ ಪೀರಿಯಡ್ ನ ಮಾಡ್ಬೇಕಾಗುತ್ತೆ. ಮಾಡೋಣ ಈಗ. ಆವರೇಜ್ ಪೇಮೆಂಟ್ ಪೀರಿಯಡ್ ಅನ್ನೋದು ಡೇಸ್ ಅಲ್ಲೂ ಸಹ ಮಾಡ್ಬೋದು, ಅಸ್ ವೆಲ್ ಆಸ್ ಮಂತ್ಸ್ ಅಲ್ಲೂ ಮಾಡ್ಬೋದು. ನಾವಿಲ್ಲಿ ಫಾರ್ಮುಲಾ ನೋಡೋಣ. ಏನಿದೆ ಫಾರ್ಮುಲಾ? ಕ್ರೆಡಿಟಾರ್ಸ್ ಡಿವೈಡೆಡ್ ಬೈ our credit purchase into 365 days. Creditors divided by credit purchase divided into 365 days. ಇಲ್ಲಿ ಡೇಸ್ ಆಗಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ನಾನು ಕ್ರೆಡಿಟ್ ಪರ್ಚೇಸ್ ಅಂತ ಮಾಡ್ತೀನಿ. ಕ್ರೆಡಿಟ್ ಪರ್ಚೇಸ್ creditors divided by credit purchase into 365 days ಮಾಡಿ. ಸೊ ಅದರ ವ್ಯಾಲ್ಯೂ ಏನು ಬರುತ್ತೆ? ಕ್ರೆಡಿಟಾರ್ಸ್ ನಮಗೆ ಗೊತ್ತು, ಯಾಕೆಂದ್ರೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಓಪನಿಂಗ್ ಕ್ರೆಡಿಟಾರ್ಸ್ ಏನಿದೆ, ದೆನ್ ಆಸ್ ವೆಲ್ ಆಸ್ ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಏನಿದೆ, ಎರಡೂ ಕೊಟ್ಟಿದ್ದಾರೆ. ನಾವಿಲ್ಲಿ ಓಪನಿಂಗ್ ತಗೊಳ್ಬೇಕಾ ಅಥವಾ ಕ್ಲೋಸಿಂಗ್ ತಗೊಳ್ಬೇಕಾ ಅಂತ ಗೊತ್ತಾಗೋದಿಲ್ಲ. ಯಾವಾಗ ಆ ವೇಜ್ ಅಂತ ಹೇಳ್ತಾರೋ ಎರಡನ್ನೂ ತಗೊಂಡು ಡಿವೈಡೆಡ್ ಬೈ 2 ಮಾಡ್ಬೇಕಾಗತ್ತೆ. ಇಲ್ಲಿ ನಾವು ಆವರೇಜ್ ಕ್ರೆಡಿಟಾರ್ಸ್ ತಗೊಳ್ತಿಲ್ಲ, ಬರೀ ಕ್ರೆಡಿಟಾರ್ಸ್ ತಗೊಳ್ತೀವಿ. ಈ ಕ್ರೆಡಿಟಾರ್ಸ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಕ್ರೆಡಿಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಸ್ ವೆಲ್ ಆಸ್ ಬಿಲ್ಸ್ ಪೇಯಬಲ್ ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ. ಬಟ್ ಇಲ್ಲಿ ಇರ್ತಕ್ಕಂಥ ಓಪನಿಂಗ್ ಕ್ಲೋಸಿಂಗ್, ಆಗ ನಾವೇನ್ ಮಾಡ್ತೀವಿ? ಬರೀ ಕ್ಲೋಸಿಂಗ್ ಬ್ಯಾಲೆನ್ಸಸ್ ನ ಮಾತ್ರ ತಗೊಂಡ್ರೆ ಸಾಕು. ದಟ್ ಈಸ್ 45,000 ಕ್ರೆಡಿಟಾರ್ಸ್ ನ ಬ್ಯಾಲೆನ್ಸ್ ಗೆ 45,000 ತಗೊಳ್ಬೇಕಾಗುತ್ತೆ. ದೆನ್ ಕ್ರೆಡಿಟ್ ಪರ್ಚೇಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸರಿಯಾಗಿದೆ. ಕ್ರೆಡಿಟ್ ಪರ್ಚೇಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಕ್ರೆಡಿಟ್ ಪರ್ಚೇಸ್ ನ ಫಾರ್ಮುಲಾ ಟೋಟಲ್ ಪರ್ಚೇಸಸ್ ಮೈನಸ್ ಪರ್ಚೇಸ್ ರಿಟರ್ನ್ಸ್ ಮೈನಸ್ ಕ್ಯಾಶ್ ರಿಟರ್ನ್ಸ್. ಸಾರಿ, ಕ್ಯಾಶ್ ಪರ್ಚೇಸಸ್. ಟೋಟಲ್ ಪರ್ಚೇಸಸ್ ಇದೆ ಮೈನಸ್ ಪರ್ಚೇಸ್ ರಿಟರ್ನ್ಸ್ ಮೈನಸ್ ಕ್ಯಾಶ್ ಪರ್ಚೇಸ್. ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋದ್ರಿಂದ ಕ್ರೆಡಿಟ್ ಪರ್ಚೇಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. So 2,55,000 as we calculated in the second step, that is the 2,55,000 is the purchases. So in the problem we don't have a purchase returns as well as the cash purchases. So hence I took here 0,0. So then the credit purchase is equals to 2,55,000. ಈ 2,55,000 ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತೀನಿ. Average payment period in days is equals to 45,000 divided by 2,55,000 into 365 days. ಈ 45,000 ಹೇಗೆ ತಗೊಂಡೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅಂದ್ರೆ ಇರತಕ್ಕಂತ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಮಾತ್ರ ತಗೊಳ್ಬೇಕು, ಓಪನಿಂಗ್ ಬ್ಯಾಲೆನ್ಸ್ ಬೇಡ. ಓಪನಿಂಗ್ ಕ್ಲೋಸಿಂಗ್ ಯಾವಾಗ ತಗೊಳ್ತೀರಾ ಅಂತ ಹೇಳಿದ್ರೆ ಆವರೇಜ್ ಅಂತ ಹೇಳಿದಾಗ ಮಾತ್ರ. ಸೊ ಅದರಲ್ಲಿ ನಿಮಗೆ 45,000 ಆದ್ರೆ ಸಾಕು. ದೆನ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣ. ನಮಗೆ ಆವರೇಜ್ ಪೇಮೆಂಟ್ ಪೀರಿಯಡ್ ಇನ್ ಕೇಸ್ ಆಫ್ ಡೇಸ್ ಅಲ್ಲಿ ಸಿಗ್ತಾ ಹೋಗುತ್ತೆ.
ಎಷ್ಟು ಡೇಸ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಸೊ 64.41 ಡೇಸ್ ಅಂತ ಆನ್ಸರ್ ಬರುತ್ತೆ. ಇದೇ ಪೇಮೆಂಟ್ ಪೀರಿಯಡ್ ನಾವು ಮಂತ್ಸ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಮಂತ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸೊ ನೋಡಿ ಇಲ್ಲಿ ಕ್ರೆಡಿಟ್ ಅವರ್ಸ್ ಡಿವೈಡೆಡ್ ಬೈ ಕ್ರೆಡಿಟ್ ಪರ್ಚೇಸ್ ಇಂಟು 12 ಮಂತ್ಸ್ ಫಾರ್ಮುಲಾ. ಇಲ್ಲಿ 365 ಡೇಸ್ ನ ಬದಲಾಗಿ ನೀವೇನ್ ಮಾಡ್ತೀರಾ ಇಲ್ಲಿ 12 ಮಂತ್ಸ್ ಅಂತ ತಗೋತೀರಾ. ಸೊ ಅವರ ಸಿಂಪ್ಲಿಫಿಕೇಶನ್ ಸೇಮ್ 45,000 ಡಿವೈಡೆಡ್ ಬೈ 2,55,000 ಇಂಟು 12 ಮಂತ್ಸ್ ಅಪ್ಲೈ ಮಾಡಿ. ಸೊ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಸಿಂಪ್ಲಿಫಿಕೇಶನ್ ಮಾಡಿದೀನಿ. ಸೊ ಆನ್ಸರ್ ಎಷ್ಟು ಬರುತ್ತೆ ಫೈನಲ್ ಆನ್ಸರ್ ಮಂತ್ಸ್ಗೆ ಕಂಪೇರ್ ಮಾಡಿದಾಗ ಅಂದ್ರೆ ಸೊ ದಟ್ ಈಸ್ 2.11 ಮಂತ್ಸ್. 2.11 ಮಂತ್ಸ್. ಸೊ ಅವ್ರು ಕೇಳಿರ್ತಕ್ಕಂಥ 3 ರಿಕ್ವೈರ್ಮೆಂಟ್ಸ್ ಸಹ ಕಂಪ್ಲೀಟ್ ಆಯ್ತು. ನೋಡಿ ಈ ಪ್ರಾಬ್ಲಮ್ ಅಲ್ಲೂ ಸಹ ಅಷ್ಟೇ ಯಾವುದೇ ವ್ಯಾಲ್ಯೂಸ್ ಡೈರೆಕ್ಟ್ ಆಗಿ ಕೊಟ್ಟಿರಲಿಲ್ಲ. ನಾವೇನ್ ಮಾಡಿದೀವಿ ಒನ್ ಬೈ ಒನ್ ಚೈನ್ ಲಿಂಕ್ ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಸೊ ಇಂಡೈರೆಕ್ಟ್ ಮೆಥಡ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಕ್ಕಂಥದ್ದು ಇಟ್ಸ್ ಲೈಕ್ ಎ ಪಜಲ್. ಸೊ ನಾವು ಗೇಮ್ ಮಾಡಿದಾಗ ಟ್ರೆಜರ್ ಅಂತ ನಾವು ಮಾಡಿದಾಗಿರುತ್ತೆ. ಒಂದು ಡೆಸ್ಟಿನೇಷನ್ ರೀಚ್ ಆಗಿ ಅಲ್ಲಿರ್ತಕ್ಕಂಥ ಆನ್ಸರ್ ನ ತಗೊಂಡು ಇನ್ನೊಂದು ಡೆಸ್ಟಿನೇಷನ್ ರೀಚ್ ಆಗಬೇಕಾಗಿರುತ್ತೆ. ಸೊ ಇದು ನಿಮ್ಮ ಇಂಡೈರೆಕ್ಟ್ ಮೆಥಡ್ ನ ಪ್ರಾಬ್ಲಮ್ಸ್ ಆಗಿರುತ್ತೆ. ರಿಮೈನಿಂಗ್ ಇನ್ನ 2 ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಇದೆ. ಸೆಕ್ಷನ್ ಸಿ ನ ಪ್ರಾಬ್ಲಮ್ಸ್ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತೀರಿ. ಥ್ಯಾಂಕ್ ಯು.